ಪುಷ್ಪಾರ್ಪಣೆ ಹೆಲಿಕಾಪ್ಟರ್ ಮುಖಾಂತರ ಗುಡಿಯೊಳಗಡೆ ಕಾರ್ತಿಕ ದೀಪೋತ್ಸವನ ಹಮ್ಮಿಕೊಳ್ತಾ ಬಂದಿದೆ. ಅದರ ಪ್ರಯುಕ್ತವಾಗಿ ಅದಕ್ಕೊಂದು ವಿಶೇಷವಾಗಿ ಮತ್ತು ವಿನೂತನವಾಗಿ ಒಂದು ಸ್ಪರ್ಶ ಕೊಟ್ಟಿರ್ತಕ್ಕಂಥದ್ದು ಕಳೆದ ಒಂದು 4-5 ವರ್ಷಗಳಿಂದ ನಡೆದಿರತಕ್ಕಂಥ ಹಿರಣ್ಯಕೇಶಿ ನದಿ ದಡದಲ್ಲಿ ನೆರವೇರ್ತಕ್ಕಂಥ ಗಂಗಾ ಆರತಿ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ನಮ್ಮ ಅನೇಕ ವೀಕ್ಷಕರು ಒಟ್ಟು ನಿಮ್ದು ಈ ವಿಷಯ ನಿಮ್ಮ ವಾಹಿನಿಯೊಳಗೆ ಬಂದಿಲ್ಲ, ಈ ವಿಷಯ ಹಾಕ್ರಿ, ಈ ವಿಷಯ ಬಂದಿಲ್ಲ, ಈ ವಿಷಯ ಬಂದಿಲ್ಲ, ಇದಕ್ಕೆ ಕಡೆ ಲಕ್ಷ ಕೊಡ್ರಿ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ನಾನು ಸುಮಾರು 5.5 ವರ್ಷದಿಂದ ಯಾರು ಕಂಟಿನ್ಯೂ ಆಗಿ ನೋಡತ್ತಾರಲ್ಲ, ಈ ವಿಷಯದ ಮ್ಯಾಗ ನಾನು ವಾಹಿನಿಯೊಳಗೆ ಬಂದಿಲ್ಲ ಅಂತ ಯಾವುದೂ ವಿಷಯ ಇನ್ನೂ ಮಟ್ಟ ಅನ್ನಿಸ್ಕೊಂಡಿಲ್ಲ ನಾ. ಆದರೂ ಕೆಲವೊಮ್ಮೆ ನಡು ನೋಡಿರ್ತಾರೆ ಅವ್ರು, ಉಳ್ಕಿದ್ದು ನೋಡಿರೋದಿಲ್ಲ. ಅದು ನೋಡಿದವ್ರ ನಿಮ್ಮ ಇದ್ರಾಗ ಇಂಥ ಕಾರ್ಯಕ್ರಮಗಳು ಬಂದಿಲ್ಲ, ಆ ಕಡೆ ಲಕ್ಷ ಕೊಡ್ರಿ. ಪಾಪ ಅದಕ್ಕೆ ಯಾವಾಗೂ ನಾ ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ಅವರವರ ಒಂದು ವಿಚಾರಧಾರೆಯೊಳಗೆ ಅವ್ರು ಹೇಳ್ತಿರ್ತಾರೆ. ಹೆಚ್ಚ ಕಡಿಮೆನ ಯಾವ ಸಮಾಜದಾತು, ಧಾರ್ಮಿಕ ಆಯ್ತು, ಸಾಂಸ್ಕೃತಿಕ ಆಯ್ತು, ರಾಜಕೀಯ ಆಯ್ತು, ಎಲ್ಲ ಹಿಡ್ಕೊಂಡು ಎಲ್ಲ ಕಾರ್ಯಕ್ರಮಗಳು ನಮ್ದು ಈಗ ಕಾರ್ಯಕ್ರಮ ಇಲ್ಲ ನಂಗಿಲ್ಲ ಹಾಕಿರ್ತೇನೆ. ಆದರೂ ಅವರ ನಿಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಭಾಳ ಕಡಿಮೆ ರೀ ಅಂತಿರ್ತಾರೆ. ಮ್ಯಾಲಿನ ಮೇಲೆ ನಾವು ಸಿದ್ದೇಶ್ವರ ಸ್ವಾಮೀಜಿದು ಹಾಕಿರ್ತೇವೆ, ಆಮ್ಯಾಗ ಕನೇರಿ ಮಠದ ಅಜ್ಜಗಳ್ದು ಹಾಕಿರ್ತೇವೆ, ಕಾಸ್ಕೇತೇಶ್ವರ ಸ್ವಾಮಿದು ಹಾಕಿರ್ತೇವೆ. ಅನೇಕ ಜನ ಸ್ವಾಮೀಜಿಗಳ್ದು ನಮ್ದು ಒಂದು ಪ್ರವಚನಗಳು ಮ್ಯಾಗಿನ ಮ್ಯಾಗ ಇರುತ್ತವಣ್ಣ. ಅವ್ರು ನೋಡಿರಕ್ಕಿಲ್ಲ ಅದಕ್ಕೆ ಬಹುತೇಕ. ಆದರೂ ಈ ಧಾರ್ಮಿಕ ಕಾರ್ಯಕ್ರಮ ಬಗ್ಗೆ ನನಗೂ ಒಂದು ಸ್ವಲ್ಪ ನಾನು ಆಸ್ತಿಕ. ಯಾಕಂದರೆ ಏನೋ ಒಂದು ಶಕ್ತಿ ಆ ನದಿಗಳಾಗೈತೋ, ಗಾಳಿಯಾಗೈತೋ, ಏನು ಗುಡಿಯಾಗೈತೋ, ಕಲ್ಲು ದೇವ್ರದಾಗೈತೋ ಗೊತ್ತಿಲ್ಲ, ಒಂದು ಶಕ್ತಿ ನಮ್ಮನ್ನು ಆಳ್ತಿರ್ತೈತೆ. ಆದರೆ ಇತ್ತೀಚೆಗೆ ಗಂಗಾರತಿ ನಾನು 1-2 ಸಲ ಕಾಶಿಗೆ ಹೋದಾಗ ಗಂಗಾರತಿ ಮಾಡೀನಿ. ಅಂದ್ರೆ ನದಿಗೆ ಒಂದು ಆರತಿ ಮಾಡಿ ಆ ನದಿನ ಪೂಜೆ ಮಾಡಿ ನಾವು ಪುಣ್ಯ ಪ್ರಾಪ್ತಿ ಮಾಡ್ಕೋಬೇಕಂತ ಗಂಗಾರತಿ ಮಾಡ್ತಿರ್ತಾರೆ. ಅದು ಗಂಗಾ ನದಿ ಒಳಗಷ್ಟೇ, ವಾರಣಾಸಿ ಒಳಗಷ್ಟೇ, ಕಾಶಿ ಒಳಗಷ್ಟೇ ಇತ್ತದ. ಅದು ಈಗ ಇತ್ತೀಚೆಗೆ ನಮ್ಮ KRSದ ಕೃಷ್ಣ ಈ ಒಂದು ಕಾವೇರಿ ನದಿಗೂ ಅದನ್ನು ಮಾಡುವ ಒಂದು ಕಾರ್ಯಕ್ರಮ ಹಾಕಿದಾರೋ. ಆ ನಂತರ ಈಗ ಬೆಳಗಾವಿ ಜಿಲ್ಲೆಯ ಹಿರಣ್ಯಕೇಶಿ ನದಿಗೆ ಈ ಹೊಳೆಮ್ಮ ದೇವಿ ಅಂತ ಬಡ್ಕುಂದ್ರಿ ಅಂತಕ್ಕ ಒಂದು 4-5 ವರ್ಷದಿಂದ ಹುಕ್ಕೇರಿ ಶ್ರೀ ಶಿವಾಚಾರ್ಯಗಳ ಒಂದು ಮುಂದಾಳತ್ವದೊಳಗೆ ಅನೇಕ ಜನ ಸ್ವಾಮೀಜಿಗಳು ಕೂಡಿ 4-5 ವರ್ಷದಿಂದ ಗಂಗಾರತಿ ಪೂಜೆ ಮಾಡತ್ತಾರೆ. ಅವ್ರ ಜೊತೆನೂ ಮಾತಾಡಿ ನಾನು. ಯಾಕಂದ್ರೆ ಆ ಆರತಿ ಮಾಡೋದ್ರಿಂದ ನದಿ ಶುದ್ಧ ಉಳಿತೈತಿ, ಸ್ವಚ್ಛ ಉಳಿತೈತಿ. ಮತ್ತು ಆರತಿ ಮಾಡೋದ್ರಿಂದ ಮನುಷ್ಯಗೆ ಒಂದು ದೇವ್ರ ಸಮೀಪ ದೇವ್ ಅಂತೇಳಿ ಆ ಒಂದು ಆರತಿ ಮಾಡೋದ್ನಾಗ ನಮ್ಗೆ ಅನ್ನಿಸ್ತಿರ್ತೈತಿ, ಮಾನಸಿಕವಾಗಿ ಒಂದು ನೆಮ್ಮದಿ ಅನ್ನಿಸ್ತಿರ್ತೈತೆ. ಆ ಒಂದು ಗಂಗಾರತಿ ಕಾರ್ಯಕ್ರಮ ನಿನ್ನೆ ಆಗೈತಿ, ಪ್ರತಿ ವರ್ಷ ಮಾಡ್ತಿರ್ತಾರೆ. ನಾವು ಕಾಶಿ ಅಂತ ಊರಿಗೆ ಹೋಗಿ ಇಲ್ಲಿಂದ ಒಂದು 1000 ರೂಪಾಯಿ ಖರ್ಚು ಮಾಡೋ ಬದಲು ಇಲ್ಲೇ ನಮ್ಮ ಹಿರಣ್ಯಕೇಶಿ ನದಿಗೆ ನಮ್ಮ ಜಿಲ್ಲೆಯ ಜನ, ಆಜುಬಾಜುಕಿನ ಜಿಲ್ಲೆಯ ಜನ ಈ ಗಂಗಾರತಿ ಒಳಗೆ ಭಾಗವಹಿಸಿ ದೇವರ ತಾಯಿಯ ಹೊಳೆಮ್ಮ ದೇವಿಯ ಭಕ್ತಿಗೆ ಪಾತ್ರ ಆಗ್ಬೇಕಂತೇಳಿ ಅಲ್ಲಿ ಜನ ಹೇಳಿದ್ ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಹೊಳೆಮ್ಮ ದೇವಿ ದೇವಸ್ಥಾನ ಪುರಾತನ ಕಾಲದ ಈ ದೇವಸ್ಥಾನ ಇದ್ದು, ಈ ದೇವಸ್ಥಾನದಲ್ಲಿ 4 ವರ್ಷಗಳ ಹಿಂದೆ ನಾವು ಇಲ್ಲಿ ರಾಜಗೋಪುರ ಕಟ್ಟಿ ಕಳಸಾವರಣ ಕಾರ್ಯಕ್ರಮವನ್ನು ದೊಡ್ಡ ಅದ್ದೂರಿಯಾಗಿ ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಆ ಒಂದು ಸಂದರ್ಭದಾಗ ಹುಕ್ಕೇರಿ ಶಟಸ್ಥಲ ಬ್ರಹ್ಮ ಹಿರೇಮಠ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಇಲ್ಲಿ ಕಾಶಿ ಮಾದರಿಯಲ್ಲಿ ಉತ್ತರಕ್ಕೆ ಹಿರಣ್ಯಕೇಶಿ ನದಿ ಇರೋದ್ರಿಂದ ಇದು ಗಂಗಾ ಮಾದರಿಯಲ್ಲಿ ಕಾಶಿ ಮಾದರಿಯಲ್ಲಿ ಗಂಗಾರತಿ ಮಾಡೋಣ ಅನ್ನೋ ಸಂಕಲ್ಪದೊಂದಿಗೆ ನಾವು ಅವತ್ತು ಒಂದು ಗಂಗಾರತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವು. ಅವಾಗ ಪ್ರಾರಂಭ ಮಾಡಿದ ಕೇವಲ 50 ಜನ ಇದ್ದು ನಾವು ಭಜನಾ ಮಂಡಳದವರ ನಾವು ಕೂಡಿ ಒಂದು ತೆಪ್ಪ ಬಿಟ್ಟು ಆರತಿ ಬಿಟ್ಟು ಒಂದು ಗಂಗಾರತಿ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವು. ಮುಂದೆ ಬರುತ್ತಾ ಆ ಗಂಗಾರತಿ ಮಾಡೋದ್ರಿಂದ ನದಿಯಲ್ಲಿ ಯಾವುದೇ ಪ್ಲಾಸ್ಟಿಕ್ ಹಾಕೋದಾಗಲಿ, ಯಾವುದೇ ಉಪ್ಪು ಹಾಕೋದಾಗಲಿ, ಯಾವುದೇ ಕಸ ಕಡ್ಡಿಗಳನ್ನು ಹಾಕೋದಾಗಲಿ, ನದಿ ಸ್ವಚ್ಛತೆ ಮಾಡುವಂತ ಒಂದು ಕಾರ್ಯಕ್ರಮ ಆವತ್ತಿಂದ ಇವತ್ತಿನವರೆಗೆ ನಾವು ಅಲ್ಲಿ ಹಿರಣ್ಯಕೇಶಿ ನದಿಯನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ಕೊತಾ ಬಂದಿರ್ತಾ ಇದ್ದೇವೆ. ಅದೇ ಪ್ರಕಾರ ಪ್ರತಿ ವರ್ಷ ಸಾಕಷ್ಟು ಲಕ್ಷಾನು ಗಂಟಲೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಂದ ಸಾಕಷ್ಟು ದೇವಿಯ ದರ್ಶನವನ್ನು ಪಡಿತಾರೆ. ವರ್ಷದಾಗ 1 ತಿಂಗಳ ಪರ್ಯಂತ ಪ್ರತಿ ವರ್ಷ ಭಾರತ ಹುಣ್ಣಿಮೆಗೆ ಜಾತ್ರೆ ಜರುಗ್ತಾ ಇದೆ. 20 ದಿನಗಳವರೆಗೆ ಶುಕ್ರವಾರ, ಮಂಗಳವಾರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಆಗ್ತದೆ. ಅದೇ ರೀತಿ ನವರಾತ್ರಿಯಲ್ಲಿ 9 ದಿವಸಗಳವರೆಗೆ ಉತ್ಸವದ ಕಾರ್ಯಕ್ರಮ ನಡೀತದೆ. ಶ್ರಾವಣ ಮಾಸದಲ್ಲಿ 4 ಸಂಪತ್ತ ಶುಕ್ರವಾರಗಳವರೆಗೆ ಲಕ್ಷಾಂತರ ಭಕ್ತರಿಗೆ ಅನ್ನಪ್ರಸಾದ ಸೇವೆ, ಸಂಪತ್ತ ಶುಕ್ರವಾರ ಪೂಜೆಗಳು ನೆರವೇರುತ್ತವೆ. ಕಾರ್ತಿಕ ಮಾಸದಲ್ಲಿ ನಾವು ಕಾರ್ತಿಕ ಮಾಸ ತಿಂಗಳ ಮುಗಿಯೋದ್ರೊಳಗಾಗಿ ಈ ದೀಪೋತ್ಸವ, ಗಂಗಾರತಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಇನ್ನೂ ಇದಕ್ಕೆ ಸಾಕಷ್ಟು ಭಕ್ತರು ಪ್ರತಿ ವರ್ಷ
ಇಲ್ಲಿ ನಮ್ಗೆ ಅನ್ನದಾನಿಗಳು ಬರ್ತಾರೆ. ಈ ವರ್ಷ ಇಲ್ಲಿ ಮಾಡಿದ ಕೂಡ ಮುಂದಿನ ವರ್ಷ ನಮ್ದು ಬರ್ಕೋರಿ, ನಾವು ಅನ್ನದಾನ ಮುಂದಿನ ವರ್ಷ ನಾವೇ ಮಾಡ್ತೇವೆ, ನಾವೇ ಕೊಡ್ತೇವೆ ರೊಕ್ಕ ಅಂತಲ್ಲಿ ನಾವು ಒಂದೂ ಸಲ ನಾವು ಕಮಿಟಿಯಿಂದ ಅನ್ನಪ್ರಸಾದ ಮಾಡೋನಿಲ್ಲ. ಎಲ್ಲಾ ಪ್ರತಿ ವರ್ಷ ಭಕ್ತಾದಿಗಳ ಅನ್ನಪ್ರಸಾದ ಮಾಡ್ತಾರೋ. ಈ ಕಾರ್ಯಕ್ರಮ ಇದೇ ಪ್ರಕಾರ ನಾವು ಮುಂದುವರ್ಸ್ಕೊಂತ ಹೋಗ್ತಾ ಇದ್ದೇವೆ. ಇದಕ್ಕೆ ಸಾಕಷ್ಟು ಭಕ್ತರ ಸಹಕಾರ ಇದೆ. ನಮ್ಮ ಟ್ರಸ್ಟ್ ಕಮಿಟಿ ಅವರು, ಬಡಕುಂದ್ರಿ ಗ್ರಾಮಸ್ಥರು ಎಲ್ಲರೂ ಕೂಡಿ ಇದಕ್ಕೆ ಬಹಳ ಸಹಾಯ ಸಹಕಾರ ಕೊಡೋದ್ರಿಂದ ಈ ದೇವಸ್ಥಾನ ಅಭಿವೃದ್ಧಿ ಹೊಂದುತ್ತಾ ಇರ್ತದೆ ಅಂತ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಮೂಲ ಉದ್ದೇಶ ನದಿಗಳನ್ನು ಸ್ವಚ್ಛತೆ ಮಾಡೋದ. ಯಾಕಂದ್ರೆ ಈಗಾಗಲೇ ನಾವು ಎಲ್ಲಾ ನದಿಗಳಲ್ಲಿ ನೋಡ್ತಾ ಇದ್ದೇವೆ. ಭೀಮಾ ನದಿ ಇರಬಹುದು, ಕೃಷ್ಣಾ ನದಿ ಇರಬಹುದು, ಗಂಗಾ ನದಿ ಇರಬಹುದು, ತ್ರಿವೇಣಿ ಸಂಗಮ ಇರಬಹುದು. ಈ ಎಲ್ಲಾ ನದಿಗಳನ್ನ ಸ್ವಚ್ಛತಾ ಮಾಡೋದನ್ನ ನೋಡಿ ನಾವು ಈ ನದಿ ಸ್ವಚ್ಛತೆ ಮಾಡೋದು ನಮ್ಮ ಮನಸ್ಸಿನ ಹೊಕ್ಕ ನಾವು ಯಾವುದೇ ಪ್ಲಾಸ್ಟಿಕ್ ಕೈಲಿ ಹಾಕದ ನದಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುತ್ತೇವೆ. ಈಗಾಗಲೇ ಬಡಕುಂದ್ರಿ ಗ್ರಾಮ ಒಂದು ನಮ್ಮ ಟ್ರಸ್ಟ್ ಕಮಿಟಿ ದೇವಸ್ಥಾನ ವತಿಯಿಂದ 3-4 ಸುತ್ತಿನ ಸಭೆಗಳಾಗಿದಾವೆ. ಪೂರ್ವ ಸಭೆಗಳನ್ನು ಮಾಡಿ ಸಾಕಷ್ಟು ನಾವು 5-6 ಕ್ಷೇತ್ರಗಳಲ್ಲಿ ತಿರುಗಾಡಿ ಗುಡಿಗಳನ್ನು ನೋಡಿ ಬಂದೆವು. ಕಾರ್ಕಳದ ಮುರುಡೇಶ್ವರದವ್ರದ ಕರ್ಕೊಂಡು ಬಂದ ಕಾರ್ಕಳ ಮಾದರಿಯಲ್ಲಿ ಕಾರ್ಕಳಕ್ಕೆಲ್ಲ ತಂದ ಗುಡಿ ಕಟ್ಟಬೇಕು ಅನ್ನೋದು ಆಶೆ ಐತಿ. ಮೂಲ ಗದ್ದಿಗೆಗೆ ನಾವು ಕೈ ಹಚ್ಚಂಗಿಲ್ಲ. ಆದ ಕಾರಣ ಕೆಲವು ಶಾಸ್ತ್ರಿಗಳನ್ನ ಮತ್ತು ದೇವಸ್ಥಾನದ ಎಂಡೋಮೆಂಟ್ ಆಫೀಸ್ ಅವ್ರ ಪರ್ಮಿಷನ್ ಇವೆಲ್ಲ ತಗೊಂಡು ದೇವಿ ಕವಲ್ ಹಚ್ಚಿ ಕೇಳಿ ಮೂಲ ಗದಿಗೆ ಯಾವುದೇ ಕಾಲಕ್ಕೂ ಕೈ ಹಚ್ಚದ ಗುಡಿ ಕಟ್ಟುವಂತ 3 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ಈಗಾಗಲೇ ಇಟ್ಟಿದ್ದೆವು. ಇನ್ನೂ ಧೈರ್ಯ ಆಗಾನಿಲ್ಲ. ದೇವಿ ಯಾವಾಗ ಶಕ್ತಿ ಕೊಡ್ತಾಳಾಗ ಮೂಲ ಉದ್ದೇಶ ಗುಡಿ ಕಟ್ಟೋದಂತ ಒಂದು ಪ್ಲಾನ್ ಐತಿ. ಈಗಾಗಲೇ ನಾವು ಆವರಣ ಆಗಿರಬಹುದು, ಕಾಂಪೌಂಡ್ ಗೋಡೆ ಆಗಿರಬಹುದು, ಶೌಚಾಲಯ ಆಗಿರಬಹುದು, ನೀರಿನ ಟ್ಯಾಂಕ್ ಆಗಿರಬಹುದು, ಹಿರಣ್ಯಕೇಶಿ ನದಿಗೆ ಇರಬಹುದು, ಬೆಡ್ ಕಾಂಕ್ರೀಟ್ ಆಗಿರಬಹುದು, ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಟಾಯ್ಲೆಟ್, ಬಾತ್ರೂಮ್, ಅಟ್ಯಾಚ್ ರೂಮ್, ಈಗಾಗಲೇ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನೆಲ್ಲ ಮಾಡಿರುತ್ತೇವೆ. ಮತ್ತು ಯಾವುದೇ ಭಕ್ತ ರಾಜಗೋಪುರಕ್ಕೆ ಕಳಸಾರನ್ನು ಮಾಡಿ ಸುಮಾರು ಹೆಲಿಕಾಪ್ಟರ್ ಪುನಾದಿಂದ ಹೊಳವನಗುಡಿಗೆ ಆ ಹೆಲಿಕಾಪ್ಟರ್ ತಂದ ಪುಷ್ಪಾರ್ಪಣೆ ಮಾಡಿ ಅದರ 11 ಮಂದಿ ಸ್ವಾಮಿಗಳನ್ನ ಕುಣಿಸಿ ಒಂದು ದೊಡ್ಡ ಅದ್ದೂರಿ ಕಾರ್ಯಕ್ರಮವನ್ನು ಮಾಡಿರುತ್ತೇವೆ. ಇದು ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಪ್ರಮಾಣದ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೋತ ಹೋಗ್ತೇವೆ ಅಂತ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತಾ ಇದ್ದೇವೆ. ತಲತಲಾಂತರದಿಂದ ಹೊಳೆಮಾದೇವಿಯ ಗುಡಿ ಒಳಗಡೆ ಕಾರ್ತಿಕ ದೀಪೋತ್ಸವನ ಹಮ್ಮಿಕೊಳ್ತಾ ಬಂದಿದೆ. ಅದರ ಪ್ರಯುಕ್ತವಾಗಿ ಅದಕ್ಕೊಂದು ವಿಶೇಷವಾಗಿ ಮತ್ತು ವಿನೂತನವಾಗಿ ಒಂದು ಸ್ಪರ್ಶ ಕೊಟ್ಟಿರ್ತಕ್ಕಂಥದ್ದು ಕಳೆದ ಒಂದು 4-5 ವರ್ಷಗಳಿಂದ ನಡೆದಿರತಕ್ಕಂಥ ಈ ಹಿರಣ್ಯಕೇಶಿ ನದಿ ದಡದಲ್ಲಿ ನೆರವೇರ್ತಕ್ಕಂಥ ಗಂಗಾರತಿ. ಇದೆಲ್ಲ ರೂಪರೇಷೆಯನ್ನ ನಮ್ಮ ಹುಕ್ಕೇರಿಯ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ವಿಶೇಷವಾಗಿ ಆಸಕ್ತಿ ತೆಗೆದುಕೊಂಡು ಬರೀ ದೀಪೋತ್ಸವ ಅಷ್ಟೇ ಮಾಡೋದು ಬೇಡ, ಗಂಗೆಗೆ ಕೂಡ ಒಂದು ಶರಣ ಸಮರ್ಪಿಸೋಣ. ಏನ್ ಕಾಶಿ ಒಳಗಡೆ ನಡೀತೈತೆ ಗಂಗಾರತಿ ಪ್ರತಿದಿನ, ಅದೇ ತರನಾಗಿ ಇಲ್ಲಿ ಮಾಡಬೇಕು ಅಂತಕ್ಕಂಥ ಸದುದ್ದೇಶದಿಂದ ನಮ್ಮ ಹೊಳೆಪ್ಪ ಪೂಜಾರಿ ಅವರ ನೇತೃತ್ವದೊಳಗಡೆ ಪೂಜ್ಯ ಶ್ರೀಗಳವರ ಮಾರ್ಗದರ್ಶನದೊಂದಿಗೆ ಎಲ್ಲ ಜನಗಳ ಸಹಾಯ ಸಹಕಾರದೊಂದಿಗೆ ಬಹಳಷ್ಟು ಅದ್ಭುತವಾಗಿ ಕಣ್ಮನಗಳು ಸೆಳೆಯುವ ರೀತಿ ಒಳಗಡೆ ಇಲ್ಲಿ ಪ್ರತಿ ವರ್ಷ ಕೂಡ ಕಾರ್ತಿಕೋತ್ಸವ ನಿಮಿತ್ತವೇ ಗಂಗಾರತಿ ನೆರವೇರುತ್ತದೆ. ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಎಂಟೈರ್ ಕರ್ನಾಟಕದೊಳಗಡೆ ಇಲ್ಲೇನೆ ಪ್ರಥಮವಾಗಿ ಗಂಗಾರತಿ ಶುರುವಾಯಿತು ಅಂತ ನಮಗೆ ತಿಳಿದಿರತಕ್ಕಂಥ ವಿಷಯ. ಕಾಶಿಯನ್ನು ಹೊರತುಪಡಿಸಿದ್ರೆ ಪ್ರಥಮವಾಗಿ ಶುರುವಾಗಿದೆ ಕರ್ನಾಟಕದಲ್ಲಿ ನಮ್ಮ ಹಿರಣ್ಯಕೇಶಿ ನದಿ ದಡದಲ್ಲಿ. ಇದು ನಮ್ಮ ಜಿಲ್ಲೆ ಒಂದು ಹೆಮ್ಮೆಯ ವಿಷಯ. ಜೊತೆಗೆ ಇದಾದ ಬಳಿಕ ಹಲವಾರು ಕಡೆ ಈ ಗಂಗಾರತಿ ಕಾರ್ಯಕ್ರಮವನ್ನ ಪಾಠಶಾಲೆಯ ವಿದ್ಯಾರ್ಥಿಗಳೆಲ್ಲ ಕಡೆ ನೆರವೇರಿಸಿಕೊಳ್ಳುತ್ತಿದ್ದಾರೆ. ನಮ್ಮ ಈ ಭಾಗದಲ್ಲಿ ನೆರವೇರುತ್ತಿರತಕ್ಕಂಥ ಬಹಳಷ್ಟು ಹರ್ಷದ ಸಂಗತಿ. ಇಲ್ಲಿ ನದಿಯ ಮೇಲೆ ಭಕ್ತಿ ಆಗಿರ್ಬೋದು, ಜನಗಳೆಲ್ಲ ಕೂಡ್ಕೊಂಡು ಗಂಗಾರತಿ ಕಾರ್ತಿಕೋತ್ಸವ ಮಾಡ್ತಿರ್ತಕ್ಕಂಥದ್ದು ಬಹಳಷ್ಟು ಹರ್ಷದ ಸಂಗತಿ. ಮೊದಲೇ ಜಾಗೃತಿಯಾಗಿರ್ತಕ್ಕಂಥ ಸ್ಥಳ ಇದು ಹೊಳೆಮತಾಯಿಯಿಂದ. ಅದ್ರ ಜೊತೆಗೆ ಗಂಗಾರತಿ ಮಾಡ್ತಿರ್ತಕ್ಕಂಥದ್ದು ಬಹಳಷ್ಟು ವಿಶೇಷವಾಗಿದೆ ಅಂತಕ್ಕಂಥದ್ದು ಹೇಳಕ್ಕೆ
ಎಲ್ಲ